Q&A ಚಾಲೆಂಜಿಂಗ್ ಗೇಮ್. ಇದೊಂದು ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇದೊಂದು ಜ್ಯೂಸು. ಬೀಟ್ರೂಟ್ ಜಾಸ್ತಿ ಆಗಿರೋದಕ್ಕೆ ಫುಲ್ ಬೀಟ್ರೂಟ್ ಫಿಲ್ಲೆ ಥರ ಆಗ್ಬಿಟ್ಟಿದೆ. ಇದನ್ನ ಒಂದು ಗ್ಲಾಸ್ ಹಾಕೊಳ್ಳೋಣ ಇವಾಗ. ನನಗೆ ಕರೆಕ್ಟಾಗಿ ಯೋಚನೆ ಮಾಡು. ನನಗೆ ಬ್ಲ್ಯಾಕ್ ಎಷ್ಟು ಜನ ಕರೆಕ್ಟಾಗಿ ಹೇಳು. ಹಲೋ ವೈಫ್ ಫ್ಯಾಮಿಲಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಲಾಗ್ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಮಂಗಳ ಗುಡ್ ಮಾರ್ನಿಂಗ್, ಸಾರಿ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಗೈಸ್. ಇವತ್ತಿನ Q&A ಚಾಲೆಂಜಿಂಗ್ ಗೇಮ್. ಇವತ್ತು Q&A ಕ್ವಶನ್ ಅಂಡ್ ಆನ್ಸರ್ ಚಾಲೆಂಜಿಂಗ್ ಗೇಮ್ನ ಮಾಡ್ತಿದ್ದೀವಿ. ಸೊ ಇವಾಗ ಗೈಸ್ ಏನು ಅಂತ ಅಂದರೆ ರೂಲ್ಸ್, ಗೇಮಿನ ರೂಲ್ಸ್ ಏನು ಅಂತ ಅಂದರೆ ಫುಲ್ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಗ್ರರ್ ಅಂತ ರುಬ್ಬಿರೋ ಒಂದು ಕಡೆ ಜ್ಯೂಸ್ ಆದರೆ, ಇನ್ನೊಂದು ಫ್ರೂಟ್ ಜ್ಯೂಸು ಒಂದು ಕಡೆ ಇರುತ್ತೆ. ನಿಜ ಹೇಳಿದ್ರೆ ಫ್ರೂಟ್ ಜ್ಯೂಸು, ತಪ್ಪು ಹೇಳಿದ್ರೆ ಮಿಕ್ಸ್ಡ್ ತರಕಾರಿ ಜ್ಯೂಸು. ಓಕೆನಾ ಗೈಸ್? ಇದು ಇವತ್ತಿನ ಗೇಮ್ ಚಾಲೆಂಜಿಂಗ್ ವಿಡಿಯೋ. ಇವಾಗ ಏನೇನು ಬೇಕು ಇದಕ್ಕೆ ಅದನ್ನು ರೆಡಿ ಮಾಡ್ಕೊಂಡ್ಬಂದಿದ್ದೀವಿ. ಬನ್ನಿ ಪ್ರಾಪರ್ಟೀಸ್ನ ನೋಡಿ ಏನಾದರೂ ಜ್ಯೂಸ್ ಮಾಡ್ತೀನಿ ಅಂತ. ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಾಕಿರೋ, ಆಲೂಗೆಡ್ಡೆ, ಬೀಟ್ರೂಟು, ಕ್ಯಾರೆಟು ಮತ್ತು ಬೀನ್ಸು ಮತ್ತು ಇದು ಹೆಸರೇ ಗೊತ್ತಿಲ್ಲ ಒಟ್ಟಿನಲ್ಲಿ. ಇದೊಂದು ಇದೆ, ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇದೊಂದು ಜ್ಯೂಸು. ಸ್ವಲ್ಪ ನೀರು ಹಾಕೋಣ. ನೋಡಿ ಇಲ್ಲಿ ಬೀಟ್ರೂಟ್ ಜಾಸ್ತಿ ಆಗಿರೋದಕ್ಕೆ ಫುಲ್ ಬೀಟ್ರೂಟ್ ಫಿಲ್ಲೆ ಥರ ಆಗ್ಬಿಟ್ಟಿದೆ. ಸೊ ಇದನ್ನು ಇವಾಗ ಒಂದು ಗ್ಲಾಸ್ಗೆ ಹಾಕೊಳ್ಳೋದು. ಈಗ ನೀರೈತೆ, ಗೈಸ್ ಇದೊಂದು ಗ್ಲಾಸಲ್ಲಿ. ಈಗ ಬನ್ನಿ ಇವಾಗ ಮುಗೀತು. ಇನ್ನು ರಿಯಲ್ ಫ್ರೂಟ್ ಇದೊಂದು ತೋರಿಸ್ತಾಳೆ. ಈಗ ರಿಯಲ್ ಫ್ರೂಟ್ ಇದನ್ನು ಒಂದು ಗ್ಲಾಸ್ಗೆ ಹಾಕೊಳ್ಳೋಣ ಇವಾಗ. ಈಗ ಒಂದು ಗ್ಲಾಸ್ಗೆ ಹಾಕೊಳ್ಳೋಣ. ನೋಡಿ ಈಗ ಇದು ರಿಯಲ್ ಫ್ರೂಟಿ ಒಂದಕ್ಕೆ ಹಾಕತ್ತಿದ್ದೀನಿ. ನಮ್ಮಲ್ಲಿ ಬೇಡ, ನಮ್ಮದು ಫ್ರಿಡ್ಜ್ ನೋಡ್ತೀನಿ ಸಾಕು. ಏನು ಪ್ರಾಪರ್ಟಿಗೆ ಇಲ್ಲ ಅಂತ ಏನು ರೆಡಿ ಮಾಡಿದ್ದೀವಿ. ಈಗ ನಾವು ಕುತ್ಕೊಳ್ಳೋದು ಇನ್ನು ವಾಟ್ಸಪ್ಗೆ ಕುತ್ಕೋತೀವಿ. ರೆಡಿ ಗೋ, ಲೆಟ್ಸ್ ಗೋ. ಸೊ ಗೈಸ್, ನಾನು ಹಾಗೆ ಹೇಳಿದಂಗೆ ಇವಾಗ Q&A ಚಾಲೆಂಜ್ ಗೇಮ್ ಸ್ಟಾರ್ಟ್. ರೆಡಿನಾ? ಏನೇನು ಹೇಳೋಣ? ಏನೇನು ಹಾಕಿರ್ಬೋದು ಅವಳಿಗೆ ಗೊತ್ತಿಲ್ಲ. ಏನೇನು ಹಾಕಿರ್ಬೋದು ಹೇಳು? ಹಾಂ, ಕ್ಯಾರೆಟ್, ಬೀಟ್ರೂಟು, ಮೆಣಸಿನ್ಕಾಯಿ ತೋರಿಸೋದಾಗ ಅಷ್ಟು. ಇದು ಮಾಮೂಲಿ ಫ್ರೂಟ್ ಜ್ಯೂಸ್ ಇದು. ಈಗ ಫಸ್ಟು ನೀನು ಸ್ಟೋನ್ ಕಳಿಸಿದ್ದೆ ಮಾಡೋಣ. ಇಡೀ 3 ಚಾನ್ಸ್ ಇರುತ್ತೆ. ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. ನೋಡಿ 5 ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. 1 ಪಾಯಿಂಟ್ ನನಗೆ. ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. 1 ಪಾಯಿಂಟ್. ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. 2 ಸ್ಟೋನ್ ಪೇಪರ್ ಸೀಸರ್. ಈಗ ಫಸ್ಟ್ ಕ್ವಶನ್ ನಾನೇ ಕೇಳ್ತೀನಿ ನೋಡಿ. ಈಗ 10 ಗೈಸ್, 10 ಕ್ವಶನ್ನು. 10ರಲ್ಲಿ ಈಗ ಫಸ್ಟ್ ಕ್ವಶನ್ ಬಂದು ಏನು ಅಂತಂದರೆ, ನನಗೆ ಫಸ್ಟ್ ಈಸಿ ಫಸ್ಟ್ ಸ್ವಲ್ಪ ಜ್ಯೂಸ್ ಕೊಡ್ಸೋಣ. ನನಗೆ ಯಾವ ಕಲರ್ ಇಷ್ಟ? ನನಗೆ ಕರೆಕ್ಟಾಗಿ ಯೋಚನೆ ಮಾಡು. ನನಗೆ ಬ್ಲ್ಯಾಕ್ ಎಷ್ಟು ಜನ ಕರೆಕ್ಟಾಗಿ ಹೇಳು. ನಿನಗೆ ಯಾವ ಕಲರ್ ಫೇವರೇಟ್? ಸರಿ, ನನಗೆ 10 ಸೆಕೆಂಡ್. 1 2 ಬ್ಲ್ಯಾಕ್ ಫೇವರೇಟ್ ಅಲ್ಲ? ರಾಂಗ್. ಈಸಿ ಕೊಟ್ಟರೆ ನಾನು ಏನು ಹೇಳಿ? ಬ್ಲ್ಯಾಕ್ ಏನೇ ಇವಾಗ ಪ್ರೆಸೆಂಟ್ ಬ್ಲ್ಯಾಕ್ ಏನೇ. ಓಕೆ ತಗೋ, ಸ್ವಲ್ಪ ಒಂದು ಫಸ್ಟಿನೇ ಎಷ್ಟು ಕುಡಿಯೋದಷ್ಟು ಕುಡಿಸ್ಬಿಡ್ತೀವಿ ಆಮೇಲೆ. ಇದಾಗಲ್ಲ ಸೆಕೆಂಡ್. ಸರಿ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು. ನಾನು ಫಸ್ಟ್ ನನ್ನ ನೋಡಿದಾಗ ಈಗ ನಾನು ಕೇಳಲ್ಲ. ಹಂಗಲ್ಲ, ಫಸ್ಟ್ ಫುಲ್ ನಂದೇನೆ. ನಂದು ಫುಲ್ ಆದ್ಮೇಲೆ ನಿಂದು.
ಬೇಡ ಅಂತ ಚೆನ್ನಾಗಿರಲ್ಲ ನಾನು ಸರಿ ಹಂಗ ಸರಿ ಓಕೆ ನನ್ನ ಫೇವ್ರೆಟ್ ಪ್ಲೇಸ್ ವಲಂಗಣಿ ಚರ್ಚೆ ಇದೆಯಾ ಸದ್ಯ ಕರೆಕ್ಟಾಗಿ ಗೊತ್ತಿಲ್ಲ. ವಲಂಗಣಿ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ, ಅಲ್ಲೇ ಕರ್ಕೊಂಡು ಹೋಗ್ಬೇಕಾಗಿದ್ರೆ ಫೇವ್ರೆಟ್ ಪ್ಲೇಸ್ ಅದೇ ಚರ್ಚ್ ಕರೆಕ್ಟಾ? ಏನಂತೆ ಏನ್ ಹೇಳ್ಬೇಕು? ಅಯ್ಯೋ ಸ್ಟಾರ್ಟಿಂಗ್ ಕೊಡ್ಬೇಕಲ್ಲ ಅದು ಕ್ವಶ್ಚನ್ ಇನ್ನೂ ಇದೆ. ಮತ್ತೆ ವೇಲಂಗಣಿ ಅಂತಿದೆ. ಅದು ಪ್ಲೇಸ್ ಅಂದ್ರೆ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಇನ್ನೂ ಕ್ವಶ್ಚನ್ ಇದೆ, ಅದ್ರ ಬಗ್ಗೆ ಹೇಳು. ಖಾರ ಇದೆ, ಖಾರನೂ ಇದೆ, ಕಮ್ಮಿ ಮೆಣಸಿಕೊಡ್ತಿಲ್ಲ ಕುಡಿದೀನಿ. ನೆಕ್ಸ್ಟ್ ಕ್ವಶನ್ ನಾನು ಎರಡನೇದು ನನಗೆ ಸ್ವಲ್ಪ ಅರ್ಕನಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಫೇವ್ರೆಟ್ ಪ್ಲೇಸ್ ಯಾವುದು ಹೇಳೋಣ, ದೊಡ್ಡ ಪ್ರಕಾರ ಕೊಡ್ತೀನಿ. ಫೇವ್ರೆಟ್ ಪ್ಲೇಸ್ 1 2 ಬ್ಯಾಂಗ್ಳೂರ್ 3 ನನಗೆ ಬ್ಯಾಂಗ್ಳೂರ್ ಅಲ್ವೇ ಇಲ್ಲ. ತಗೋ ಇನ್ಯಾವುದು ಕರೆಕ್ಟಾಗಿ ಕುಡಿದು ಯೋಚನೆ ಮಾಡು. ಪ್ರೆಸೆಂಟ್ ನನಗೀಗ ಅಮೇರಿಕಾ ಈ ಥರ ಫೇವ್ರೆಟ್ ಪ್ಲೇಸ್ ಇರುತ್ತೆ. ಈಗ ಯಾವ್ದು ಪ್ರೆಸೆಂಟು ಈ ಪ್ರೆಸೆಂಟ್ನ ಚಂದ್ರಪಟ್ಟಣ ಫೇಮಸ್ ನಮಗೆ, ಇನ್ನು ಫೇವ್ರೇಟ್ ನಮಗೆ. ಓಕೆ ನೆಕ್ಸ್ಟ್ ಕ್ವಶನ್. ಅದಕ್ಕೇನೆ ಸ್ವಲ್ಪ ತಿನ್ನೋದಿತ್ತು. ನಿಂದು ಫೇವ್ರೆಟ್ ಫುಡ್ ದಟ್ ಐ ಕ್ರೇವ್ ಫಾರ್. ನೀವೀಗ ಫೇವ್ರೆಟ್ ಫುಡ್ಡಾ? ಮಾಮೂಲಿ ಆಸ್ ಯೂಶುವಲಿ ಏನೋ ನಿಮಗೆ ಯಾವ್ದು ನಿನಗೆಲ್ಲ ಫುಡ್ ಇಷ್ಟನೇ. ಸ್ನ್ಯಾಕ್ಸ್ ಕೊಡೋದು ನಿಮಗೆ? ಸ್ನ್ಯಾಕ್ಸ್ ಅಲ್ಲ, ಫುಡ್, ಊಟದಲ್ಲಿ ನಿನಗೆ ಗೊತ್ತೇ ಇಲ್ಲ ನನಗೆ ಯಾವ್ದು ಇಷ್ಟ. ಮಾಮೂಲಿ ಬಿರಿಯಾನಿ ಇಷ್ಟ ನಿನಗೆ? ಕರೆಕ್ಟ್ ಇಲ್ಲ, ಕರೆಕ್ಟ್ ಅಲ್ಲ. ಕುಡಿಯಲ್ಲಿ ಏನು ಹೇಳ್ಬೇಕು? ಇಷ್ಟ ಇಲ್ಲ ನನಗೆ. ಶೇವ್ಗೆ ಇಷ್ಟ, ಶೇವ್ಗೆ ಚಿಕನ್ ಸಾಂಬಾರ್. ಅಯ್ಯೋ ಮತ್ತೆ ಮೈಸೂರು ಕರ್ಕೊಂಡು ಹೋಗಿದ್ ನನಗೆ. ಅದಕ್ಕೋಸ್ಕರ ನಾನು ಮೈಸೂರು ಹೋಗ್ಬೇಕು ಅಂತಿರೋದು. ಸಕ್ಕತ್ತಾಗಿ ಇಷ್ಟ ಅಂದೇ ಅಲ್ವಾ? ಥರ್ಡ್ ಕ್ವಶನ್. ಈಗ ನಾನು ಡ್ಯಾನ್ಸ್ ಮಾಡ್ತೀನಲ್ವಾ, ನನಗೆ ಡ್ಯಾನ್ಸಲ್ಲಿ ಯಾವ ಸ್ಟೈಲ್ ನಂಗೆ ಇಷ್ಟ? ನನಗೆ ವೆಸ್ಟರ್ನ, ಫೋಕ್, ಹಿಪ್-ಹಾಪ್, ಕ್ಲಾಸಿಕಲ್, ಕಂಟೆಂಪ್ರರಿನ, ಫ್ರೀ ಸ್ಟೈಲ್, ಫಿಲ್ಮಿ ಸ್ಟೈಲ್, ಬಾಲಿವುಡ್, ಹಾಲಿವುಡ್, ಯಾವ ಫ್ರೀ ಸ್ಟೈಲ್ ಇಷ್ಟ? ಕರೆಕ್ಟ್. ಕರೆಕ್ಟು. ಏನು ಇಷ್ಟು ಕರೆಕ್ಟಾಗಿ ಹೇಳ್ದವಳೆ? ನೀನು ಬಿಗ್ಗೆಸ್ಟ್ ಡ್ರೀಮ್ ಅಂದರೆ ನೀನು BCA ಓದಿ ಇವ್ರ ಅಪ್ಪ ಅಮ್ಮಂಗೆ ಏನೋ ಫಸ್ಟ್ ಸ್ಯಾಲರಿ ಇದು ಮಾಡಬೇಕು ಅಂತ, ಅದೇ ಬಿಗ್ಗೆಸ್ಟ್ ಡ್ರೀಮ್ ಒಳಗೆ. ಕರೆಕ್ಟಾ? ಹೆಂಗೆ ಸರ್ ನನಗೆ ಸ್ಟಾರ್ಟಿಂಗ್ ಲವ್ ಮಾಡ್ಬೇಕಾದ್ರೆ ಹೇಳಿದ್ದು ಹೇಳು. ಖಾರ ಕುಡಿದು ಜಾಸ್ತಿ ಕುಡಿಯೋಂಗಿಲ್ಲ, ಇಲ್ಲಾಂದ್ರೆ ಅದು ಅಷ್ಟೇ ಕೊಡು. ನನ್ನಂದೀಗ 4th ಒನ್. ನನಗೆ ಬಿಗ್ಗೆಸ್ಟ್ ಡ್ರೀಮ್ ನಿನಗ ಬಿಸ್ನೆಸ್. ಎದುರೊಂದು ಬಿಸ್ನೆಸ್ ಮಾಡಬೇಕು, ಅದರಲ್ಲಿ ಅಚೀವ್ಮೆಂಟ್ ಇರಬೇಕು. ಆ ಥರ ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು, ಮನೆ ತಗೋಬೇಕು, ಬೈಕ್ ತಗೋಬೇಕು, ರಾಯಲ್ ಆಗಿರ್ಬೇಕು. ಸ್ವಲ್ಪ ಬಂದು ಮೇನ್ ಪಾಯಿಂಟ್ ಹೇಳು. ಫೇಮಸ್ ಆಗಬೇಕು. ಅವೆಲ್ಲ ಒಂದು ಟೈಮಲ್ಲಿ ಇತ್ತು, ಪ್ರೆಸೆಂಟ್ ಈಗಲೂ ಇದೆ, ಹೇಳೋದು ಕರೆಕ್ಟು. ಬಟ್ 1 ಪಾಯಿಂಟೇ ನಿಮಗೆ ಹೇಳು. 1 ಹಂಗೆ 3 4 5 6 7 8 9 10. ತಗೋ, ಸಿಹಿ ಸುದ್ದಿ ಹೇಳ್ಬಿಟ್ಟು ಕೈ ಕುಡಿಸ್ತೀನಿ ಕಾರಣ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು. ನನ್ನನ್ನು ಬೇಡ ಅಂದವರು ಇಂಥ ಹುಡುಗ ಆ ಥರ ಸಕ್ಕಲ ನೋಡ್ಕೋಬೇಕು ನಿನ್ನನ್ನು. ಅದೇ ನನ್ನ ಈಗ ಬಿಗ್ಗೆಸ್ಟ್ ಡ್ರೀಮ್. ಅದನ್ನ ಹೇಳಿದ್ದೆಲ್ಲ ಮಾಡಿದ್ರೆ ಅದನ್ನ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಮೇನ್ ಪಾಯಿಂಟೇ ಇದು, ಅದಕ್ಕೋಸ್ಕರನೇ. ನೆಕ್ಸ್ಟ್ ನೀನು. ಮೈ ಫೇವ್ರೆಟ್ ಆಕ್ಟಿವಿಟಿ ಟು ಡೂ ವಿತ್ ಯು. ಏನು ನನ್ನ ಫೇವ್ರೆಟ್ ಆಕ್ಟಿವಿಟಿ ನಿನ್ನ ಜೊತೆ ಮಾಡೋದು ಅಂದರೆ ಯಾವುದು? ಫೈಟಿಂಗ್ ಮಾಡೋದು. ಕರೆಕ್ಟಾ? ನಿಜ, ಫೈಟಿಂಗ್ ಮಾಡೋದು ಜಾಸ್ತಿ ಇಷ್ಟ ನಿಮಗೆ? ಅದನ್ನ ನಾರ್ಮಲ್ ಆಗಿ ಮಾಡ್ತಿರ್ತೀನಿ ಎನಿ ಟೈಮ್. ನನಗೆ ಫೇವ್ರೆಟ್ ಅನ್ನೋದನ್ನ ನಿನ್ನ ಕೆಲಸ ನಾನು ಮಾಡೋದು. ಕರೆಕ್ಟಾ?
ಕರೆಕ್ಟ್ ಅಲ್ಲ? ಆಕ್ಟಿವಿಟಿ ಅಂದ್ರೆ ಏನು? ಆಕ್ಟಿವಿಟಿ ಆಟ ಆಡೋದಾ? ಡ್ಯಾನ್ಸ್. ಕರೆಕ್ಟ್. ನೀನ್ ಟೈಮ್ ಕೊಟ್ಟಿಲ್ಲ ಹಾಗಾದ್ರೆ. ಹಂಗೆಲ್ಲ ಇಲ್ಲ, ಒಂದು ಸತಿ ಹೇಳ್ಬೇಕು. ಇಲ್ಲ ನೀನ್ ಟೈಮ್ ಕೊಡು, ನೀನು ಒನ್ ಟೈಮ್ ಹೇಳು. ನೆಕ್ಸ್ಟ್ ನಾನೀಗ ಫಿಫ್ತ್ ಅನ್ನು ನನ್ನ ಡ್ರೆಸ್ ಸೆನ್ಸು ನನಗೆ ಯಾವ ಥರ ಇಷ್ಟ ನನಗೆ? ಫಂಕಿ. ಫಂಕಿ ಫಂಕಿ ಹಂಗಲ್ಲ, ಯಾವ ಥರ ಔಟ್ಫಿಟ್ ಚೆನ್ನಾಗಿ ಕಾಣ್ತೀನಿ. ಫಂಕಿ ಅಂದರೆ ಫಂಕಿ ಬ್ಯಾಗಿ ಪ್ಯಾಂಟ್ ಬರುತ್ತೆ. ಅದೇ ಬ್ಯಾಗಿ ಪ್ಯಾಂಟು. ತಪ್ಪು. 1 2 3 4 ಫುಲ್ 5 ಲೂಸ್ ಟೀ-ಶರ್ಟ್, 6 7 ಜೀನ್ಸ್ 8. ಅದರಲ್ಲಿ ಬರೋಕ್ಕಿಂತ ಮುಂಚೆ ಈಗೊಂದು ಫಾರ್ಮ್ ಇದೆ ನನಗೆ 8 9 ಕೋಟ್ ಸೆಟ್. ಕೋಟ್ ಸೆಟ್ ಅಂದರೆ ಬ್ಲೇಸರ್ ಆ ಥರ ಅಂತಾನೆ. ಕೋಟ್ ಸೆಟ್ ಅಂದರೆ ಯಾವುದಾದ್ರು ಬರುತ್ತೆ, ಬ್ಲೇಸರ್ ಬರುತ್ತೆ. ಅದೇನೆ. ಅದೇ ಗೈಸ್, ನನಗೆ ಫಾರ್ಮಲ್ಸು ಪ್ಯಾಂಟು, ಫಾರ್ಮಲ್ಸ್ ಶರ್ಟ್ ಹಾಕೊಂಡು ಬ್ಲೇಸರ್ ಹಾಕೋಬೇಕು ಅಂತ. ಸೊ ಕುಡಿ ಆಯ್ತು, ಕರೆಕ್ಟು. ಕುಡಿ ಕರೆಕ್ಟ್. ಈಗ ಲಾಸ್ಟ್ 5th ಒಂದು ನೀನೆ. ಫೇವ್ರೆಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್? ನಿನಗ ಫೇವ್ರೆಟ್ ಮ್ಯೂಸಿಕ್ ಅಂದರೆ ಇನ್ಸ್ಟ್ರೂಮೆಂಟ್ ಅಲ್ಲ, ನಿನಗೆ ಕೌಂಟ್ ಹೇಳ್ಕೋ. 1 ಗಿಟಾರ್ 2 ಗಿಟಾರ್ 3 ಕಟ್ರೆ ಸ್ಟಾಪ್ ಮಾಡಬೇಕು. ಪಿಯಾನೋ. ಕರೆಕ್ಟ್. ಎರಡು ಹೊಡಿತು. ನನಗೆ ಗಿಟಾರ್ ಎಷ್ಟಿದೆ, ಪಿಯಾನೋ ಎಷ್ಟಿದೆ ಕನ್ಫ್ಯೂಷನ್ ಆಗುತ್ತೆ ನನಗೆ. ನನಗೆ ಇಬ್ರು ಕನ್ಫ್ಯೂಷನ್. ಹಾಗಲ್ಲ. 6th ಒಂದು ಕ್ವಶನು. ಮೈ ಚೈಲ್ಡ್ಹುಡ್ ಫ್ರೆಂಡ್. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬೇಡ, ಫಸ್ಟ್ ಫ್ರೆಂಡ್ ನನಗೆ. ಅಂದ್ರೆ ಫ್ರೆಂಡ್ ಅಂತ ತನಗೆ ಒಂದು ಇದು ಮಾಡ್ಕೊಟ್ಟಿತ್ತು ಅವನು ಫಸ್ಟ್. ಒಂದು ಚಂದ್ರಪಣ್ಣ ಬಂದಾಗ ನನಗೆ 1 ಇಲ್ಲಿ ಬಂದಾಗ ನನಗೆ ಪರಿಚಯ ಮಾಡ್ಕೊಂಡಿದ್ದೀನಿ ನನಗೆ. 2 ನೇಮ್ ಮರ್ತೋಗಿದೆ ನನಗೆ. 3 ನೇಮ್ ಮರ್ತೋಗಿದೆ. ಒಂದು ಆಪ್ಷನ್ ಕೊಡ್ತೀನಿ ಗೈಸ್ ನಿಮಗೆ. ಮೋಹನ್, ರಾಹುಲ್, ಅಭಿ. 1 ಕರೆಕ್ಟ್. ಅವನು ಎವ್ರಿ ಗೈಸ್ ನನ್ನ ಬೆಸ್ಟ್ ಫ್ರೆಂಡ್, ಸ್ಟಾರ್ಟಿಂಗ್ ಫ್ರೆಂಡ್ ಆಗಿತ್ತು ನನಗೆ. ಕುಡಿ. ಅದು ಸ್ವಲ್ಪ ತುಡಿ ಟಚ್ ಮಾಡ್ಕೊಂಡ್ರೆ ನಾನು ಫುಲ್ ಕುಡ್ದಿದ್ದೀನಿ. ಹೌದಾ? ಓಕೆ, 6th ಕ್ವಶನ್ ಆಯ್ತಾ? ಸೊ ಗೈಸ್, ಇವಾಗ ನಮ್ಮ ಪ್ಲಾನ್ ಪ್ರಕಾರ ಇಷ್ಟಿಷ್ಟೇ 6 ಕ್ವಶನ್ ಮಾಡಿದ್ವಿ. 6 5 ಕ್ವಶನ್ ಮಾಡಿ 5 6 ಆಗಿದೆ. ನೀನೊಂದು ಕೇಳ್ಬಿಡು, 6 ಆಗುತ್ತೆ, ಫೈನಲ್ ಆಗಿರುತ್ತೆ. ಫೇವರೇಟ್ ಕಾರ್ ಅಂತ ಬೈಕ್ ನಿನಗೆ ಆರಾಮಾಗಿ ಹೇಳ್ತೀನಿ. ತಾರ್ ಕಾರು, GT ಬೈಕು. ಎಲ್ಲ BMW 3 ಬೆನ್ಸ್ 5 ಇವರಿಗೆ 7 ತಾರ್ ಕಾರು ಫೈನಲ್ಲ. ಬೈಕ್ ಒಂದು ಕೇಳಬೇಕು, ಎಲ್ಲ ಎರಡು ಕೇಳಂಗಿಲ್ಲ. ತಾರ್ ಒಂದೇನೆ. ನೀನು ಕಾರು ಬೇಕು ಅದು ಸಬ್ಸಿಡಿ ಕೇಳಬೇಕು. ಬೈಕ್ ಅಲ್ಲಿ ತಾರ ಬೈಕ್ ಇದೇ ತಪ್ಪಿದು. ಬೈಕು 4 5 6 7 8 9 BMW 10 ಯಾವುದು? ಕಾವಾಸಕಿ ನಿಮ್ಸನಾ? ಗೈಸ್, ಆದ್ರೆ ನಾನು ಫಸ್ಟ್ ಪ್ರಿಫರ್ ಮಾಡೋದು ಕವಾಸಕಿನೇ. ಓಕೆ ಗೈಸ್, ಈ ಚಾಲೆಂಜಿಂಗ್ Q&A ಕ್ವೆಶ್ಚನ್ಸ್ ಚಾಲೆಂಜಿಂಗ್ ನಿಮಗೆ ಇನ್ನೂ ಏನಾದರೂ ಇದ್ರೆ ಕೇಳು ಸಾಕು. ಓಕೆ, ಮತ್ತೆ ಇರಿಟೇಷನ್ ಆಗುತ್ತೆ ಅಂತಂದ್ರೆ ನೀನು ಓಕೆ. ಫೈನಲ್ ಇಷ್ಟು Q&A ಮುಗೀತು. ಫೈನಲ್ ಆಗಿ ನೀನೊಂದು ಫೈನಲ್ ಫುಲ್ ಮೇನ್ ಇಂಪಾರ್ಟೆಂಟ್ ಆಗಿ ಕೇಳಂಗಿರ್ಬೇಕು, ನಾನು ಕೇಳಂಗಿರ್ಬೇಕು ಫೈನಲ್. ಓಕೆನಾ? ನೆಕ್ಸ್ಟ್ ನಾನು ಏನು ಫ್ಯೂಚರ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ? ಬಿಸ್ನೆಸ್ ಏನಾ? ಓಕೆ, ಅದೊಂಥರ ಹೇಳ್ತಾರೆ. ಓಕೆ, ನಿಮ್ಗೆ ಎಲ್ಲರೂ ಕೇಳಿ. ನನ್ನ ರಿಲೇಶನ್ಶಿಪ್ಪಲ್ಲಿ ನಾನು ಯಾವ್ದು ಜಾಸ್ತಿ ವ್ಯಾಲ್ಯೂ ಕೊಡ್ತೀನಿ? ಟ್ರಸ್ಟು, ಫೀಲಿಂಗ್ಸ್ ಜಾಸ್ತಿ ವ್ಯಾಲ್ಯೂ ಕೊಡ್ತಾಳೆ. ಮತ್ತೆ ಟ್ರಸ್ಟ್ ಮಾಡ್ತಾಳೆ. ಒಂದೇ ವರ್ಡ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗು, ಕೇರಿಂಗು, ಇನ್ನೇನು ಕೇರಿಂಗ್, ಟ್ರಸ್ಟ್, ಲವ್. ಕ್ವಶನ್ ಕರೆಕ್ಟಾಗಿ ಕೇಳಿದ್ರೆ ಅರ್ಥ ಆಗಿಲ್ಲ. ಕ್ವಶನ್ ಕರೆಕ್ಟಾಗಿ ಇನ್ನೊಂದ್ಸಲಿ. ನನ್ನ ರಿಲೇಶನ್ಶಿಪ್ಪಲ್ಲಿ ಜಾಸ್ತಿ ಯಾವ್ದನ್ನ ವ್ಯಾಲ್ಯೂ ಕೊಡ್ತೀನಿ ಅಂತ. ಇನ್ ರಿಲೇಶನ್ಶಿಪ್ಪಲ್ಲಿ ಫೇಕ್ ಇರಬಾರ್ದು, ಇರೋದ ಪ್ರಾಪ್ಟಾಗಿ ಇರಬೇಕು. ಈ ಕ್ವಶನ್ ಈಗ ಅರ್ಥ ಆಯ್ತು ಗೈಸ್. ನಾನು ಫೇಕ್ ಇದ್ದೀನ? ಟ್ರೂ ಆಗಿರ್ಬೇಕು. ಫೇಕ್ ಕನ್ನಡದ ಫೇಕ್ ಇಂಗ್ಲಿಷ್ ತಾನೆ.
ಅದು ನೀವು ಹೇಳು ನನಗೆ ಹೇಳಿ ನಿಯರ್ ಬೈ ಲಾಯಲ್ಟಿ. ಓಕೆ ನಾನು ಲಾಯಲ್ ಇದ್ದೀನಾ? ಓಕೆ ಗೈಸ್, ಈ Q&A ಕ್ವಶನ್ ಆನ್ಸರ್ ನಿಮಗೆ ಇಷ್ಟ ಆಗಿ ಇನ್ನೂ ತುಂಬ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ ಯಾವ ಥರ ಕ್ವಶನ್ಸ್ ಕೊಡಬೇಕು, ಯಾವ ಥರ ಆನ್ಸರ್ ಬೇಕು ಎಲ್ಲ ಕಮೆಂಟ್ ಮಾಡಿ. ಈ ಚಾಲೆಂಜಿಂಗ್ ಗೇಮು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಿಬ್ಬರನ್ನ ಸಪೋರ್ಟ್ ಮಾಡಿ. ಓಕೆ, ಲವ್ ಯು, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.